ಹಾಳಾದ ಹಸು ಅತ್ತೆ ಮಾಡಕ್ಕೂ ಬಿಡ್ತಿಲ್ಲ. ಊಟ ಮಾಡ್ಲಾ? ಅಯ್ಯೋ ಪಾಪ ಅತ್ತೆಮ್ಮ ಹೊಟ್ಟೆ ಹಚ್ಕೊಂಡು ಒದ್ದಾಡ್ತಾವ್ರೆ. ಅತ್ತೆಮ್ಮ ನಾನು ಬಡಿಸ್ತೀನಿ ಅತ್ತೆಮ್ಮ. ಅತ್ತೆಮ್ಮ ಛೇ, ನಾನು ಸುಮ್ಕೆ ಹೊಂಟೋಗಿದ್ರೆ ಅತ್ತೆಮ್ಮ ಊಟ ಆದ್ರೂ ಮಾಡಿರ್ತಿದ್ರು. 7 ದಿನ ಅಂತ ಹಿಂಗೆ ಹೊಟ್ಟೆ ಹಚ್ಕೊಂಡು ಅವ್ರಿಗವರೇ ಶಿಕ್ಷೆ ಕೊಟ್ಕೋತಾರೆ. ನನ್ನ ಕಾಲಿಂದ ನೋಡೋಕ್ಕಾಯ್ತಿಲ್ಲ. ದೇವ್ರೆ, ಕಡೆಗೂ ನನ್ನ ಪ್ರೀತಿನ ನನಗೆ ಉಳಿಸ್ಕೊಟ್ಬಿಟ್ಟೆ. ಇನ್ನು ಮುಂದೆ ನಮ್ಮ ಹುಡುಗಿನ ನಾನು ಚೆನ್ನಾಗಿ ನೋಡ್ಕೊಳ್ಳೋ ಥರ ಮಾಡು. ನಮ್ಮನ್ನು ಯಾವತ್ತೂ ಅನ್ಯೋನ್ಯವಾಗಿಟ್ಟಿರು. ನಾನು ಅಮರ್ ಇವತ್ತು ಮದುವೆ ಆಗ್ತಿದ್ದೀವಿ ಅನ್ನೋ ಖುಷಿಗಿಂತ ಅಮ್ಮಂಗೆ ನಾನು ನೋವು ಮಾಡಿದೆ ಅನ್ನೋ ಗಿಲ್ಟೆ ನನ್ನ ಹೆಚ್ಚಾಗಿ ಕಾಡ್ತಿದೆ. ಅಮ್ಮ ನಮ್ಮನ್ನು ಒಪ್ಕೊಳ್ಳೋ ಹಾಗೆ ಮಾಡು ದೇವ್ರೆ. ಇವತ್ತು ಮದುವೆಗೆ ಅಪ್ಪ ಕಮಲಿ ಬರ್ತಾರೆ ಅಂತ ಗೊತ್ತು. ಅಣ್ಣನೂ ಬರೋ ಹಾಗೆ ಮಾಡು ಪ್ಲೀಸ್. HMT ಎಲ್ಲೋ ಇದೆಯಾ? ಬಾರೋ ಬೇಗ. ಏನ ಎಲ್ಲಿ? ಹಾ ಸರಿ 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 ಆಯ್ತು. ಅದೇನು ನೋಡ್ಕೊ. ಆಯ್ತು. ಏನಾಯ್ತು ಅಮರ್? ಚಿನ್ನ, HMT ನಮ್ಮ ಮದುವೆಗೆ ಬರೋಕ್ಕಾಗ್ತಿಲ್ವಂತೆ. ಯಾಕೆ? ಅದು ನನ್ನ ಜೊತೆ ಕೆಲಸ ಮಾಡೋ ಹುಡುಗಂಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಇವನೇ ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀಯಾನಂತೆ. ಓ, ಆದರೂ HMT ನಮ್ಮ ಮದುವೆಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಹೌದು, ಆದರೆ ಇಂಥ ಟೈಮಲ್ಲಿ ಅವನ ಬಾ ಅಂತ ನಾವು ಕರೆಯೋಕ್ಕಾಗಲ್ವಲ್ಲ ಚಿನ್ನ. ಅಣ್ಣ ನೋಡಿ, HMT ಅಣ್ಣ ಕೂಡ ಕೇಳಿದ್ರು. ಥ್ಯಾಂಕ್ಸ್. ನೋಡ್ದ ಚಿನ್ನ, ಮದುವೆಗೆ ಬೇಕಾಗಿರೋ ಮುಖ್ಯವಾದ ಐಟಮ್ಗಳೆಲ್ಲ ಇದರಲ್ಲೇ ಇದೆ. ಇವೆಲ್ಲ ಏನೋ ಬಂದಾಯ್ತು.
ಇನ್ನು ನಮ್ಮ ಮಾವನ ಮನೆಯವ್ರು ಬಂದ್ರೆ ವಾಲ್ಗ ಊದ್ಸದೆ ತಾಳಿ ಕಟ್ಬಿಡದೆ. ಅಲ್ಲ ನಮ್ಮ ಹುಡುಗಿ ಮುಖದ ಮೇಲೆ ನಾಚಿಕೆ ಹಂಗೆ ಚೇರ್ ಹಾಕೊಂಡು ಕುತ್ಕೊಬಿಟ್ಟಿದಲ್ಲ. ಹೌದು, ವಾಲ್ಗದವ್ರು ಅಂದ್ಯಲ್ಲ, ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದ್ವೆ ಆಗ್ತಿರುವಾಗ ವಾಲ್ಗದವರೆಲ್ಲ ಬೇಕಾ? ಯಾಕೆ ನಗು? ಅಲ್ಲ, ಚೆನ್ನಾಗಿ ಯೋಚನೆ ಮಾಡು. ನಾವಿಬ್ರು ಆಲ್ರೆಡಿ ಗಂಡ ಹೆಂಡತಿ ಅಲ್ವಾ? ಈಗ ನಡೀತಿರೋ ಮದ್ವೆಗೆ ನಾನು ತಾಳಿ ತಂದಿರೋದೇ ದೊಡ್ಡ ಕಾಮಿಡಿ. ಅಂಥದ್ರಲ್ಲಿ ವಾಲ್ಗದವ್ರು ಬೇರೆ ಕರೆಸ್ಲಾ? ಮತ್ತೆ ಬರ್ತಿಲ್ವಾ? ಆಗ್ಲೇ ಹೇಳ್ದೆ ವಾಲ್ಗದವ್ರು ಬರ್ತಾರಂತ. ಅಲ್ಲ ಚಿನ್ನ, ಈ ವಾಲ್ಗದವ್ರು ಏನಾಯ್ತು ಛತ್ರದಲ್ಲಿ ನಡೆಯೋ ದೊಡ್ಡ ದೊಡ್ಡ ಮದ್ವೆಗಳಿಗೆ ಸರಿ. ನಾವಿಲ್ಲಿ ದೇವಸ್ಥಾನದಲ್ಲಿ ಸಿಂಪಲ್ ಆಗಿರೋ ಮದ್ವೆ ಮಾಡ್ಕೋತಾ ಇದೀವಿ ಅಲ್ವಾ? ಇದಕ್ಕೆಲ್ಲ ವಾಲ್ಗದವ್ರನ್ನ ಕರ್ಸಕ್ಕಾಗತ್ತಾ? ಅದಕ್ಕೆ ಅಂತಾನೆ ಇದೆಯಲ್ಲ ಕೈಯಲ್ಲಿ ಆಂಡ್ರಾಯ್ಡ್ ಮೊಬೈಲು, ಇಂಟರ್ನೆಟ್. ಇಲ್ಲ ಸಾಂಗ್ ಪ್ಲೇ ಮಾಡೋದು, ಟಕ್ ಅಂತ ತಾಳಿ ಕಟ್ಬಿಡೋದು. ಒಟ್ನಲ್ಲಿ ಈ ಶತಮಾನದಲ್ಲಿ ಚೀಪೆಸ್ಟ್ ಅಂಡ್ ಬೆಸ್ಟ್ ಮದ್ವೆ ಅಂದ್ರೆ ನಮ್ದೇ ಅಂತ ಆಯ್ತು. ಮತ್ತೆ ಯಾಕೆ ಚಿನ್ನ ಮುಖ ಬಾಡೋಯ್ತು? ಅಮರ್, ನಾನೇನೋ ಮದ್ವೆ ಅಂತ ಖುಷಿಯಾಗಿದ್ದೀನಿ, ಆದ್ರೆ ಅಮ್ಮ ಬರಲ್ವಲ್ಲ. ಅಪ್ಪ ಏನೋ ಬರ್ತಾರೆ, ಆದ್ರೆ ಅಣ್ಣ ಬರ್ತಾನೋ ಇಲ್ವೋ. ಚಿನ್ನ, ಯಾಕೆ ತಲೆ ಸುತ್ತುತ್ತದೆ? ನಿನ್ನೆಯಿಂದ ಏನೂ ತಿಂದಿಲ್ವಲ್ಲ, ಅದಕ್ಕೆ ಶುಗರ್ ಲೋ ಆಗಿರ್ಬೇಕು. ಇವತ್ತು ನಾನೇನಾದ್ರೂ ತಿಂದೆ ಹೋದ್ರೆ ಅಷ್ಟೇ. ಆನ್ಲೈನಲ್ಲಿ ಏನಾದ್ರೂ ಆರ್ಡರ್ ಮಾಡ್ತೀನಿ. ಹೊರಗಡೆ ಫುಡ್ ನನಗೆ ಇಷ್ಟನೇ ಆಗ್ತಾ ಇಲ್ಲ, ಅದಕ್ಕಿಂತ ಹಸ್ಕೊಂಡಿರೋದೇ ವಾಸಿ. ಆದ್ರೆ ತಿಂಡಿ ತಿಂದೆ ಮಾತ್ರ ಹೇಗೆ ತಗೊಳ್ಳೋದು? ಗಾಡ್. ನಾನು ಶಾಪಿಂಗ್ ಹೋಗ್ಬಿಟ್ಟು ಬರ್ತೀನಿ. ಅನ್ಪೂರ್ಣ ಜೊತೆ ಹೋದ್ರೆ ಸತ್ಯ ಹೇಳ್ಬಿಡ್ಬೋದು. ಅನ್ಪೂರ್ಣ, ಒಂದು ನಿಮಿಷ. ಏನ್ರಿ? ನಾನು ನಿನ್ನ ಜೊತೆ ಬರ್ತೀನಿ. ತಾತ, ನೀವ್ ಯಾಕೆ? ಅಜ್ಜಿ ಶಾಪಿಂಗ್ ಮಾಡ್ತಿರುವಾಗ ನೀವೇನ್ ಮಾಡ್ತೀರಾ? ನಿಮಗೆ ಬೋರ್ ಆಗುತ್ತೆ, ಸುಸ್ತಾಗುತ್ತೆ. ಬೇಡ, ನೀವು ಮನೇಲೇ ಇರಿ, ನಾನು ಅಜ್ಜಿ ಜೊತೆ ಹೋಗಿ ಬರ್ತೀನಿ. ಓಕೆನಾ ಅಜ್ಜಿ? ಅಯ್ಯೋ, ನೀನು ಯಾಕಮ್ಮ ಬರ್ತೀಯಾ? ನಾನು ಹೋಗ್ತಿರೋದು ಬರೀ ಮನೆಗೆ ಬೇಕಾಗಿರೋ ಐಟಮ್ಸ್ ಮಾತ್ರ ತರೋಕ್ಕೆ ಅಷ್ಟೇ. ಪರವಾಗಿಲ್ಲ ಅಜ್ಜಿ, ನಾನು ನಿಮ್ಮನ್ನ ಒಬ್ಬರೇ ಆಚೆ ಕಳ್ಸಲ್ಲ. ಸೊ ನಾನು ನಿಮ್ಮ ಬಾಡಿ ಗಾರ್ಡ್ ಥರ, ನೀವೆಲ್ಲೋ ನಾನಲ್ಲೇ. ಸರಿ ಬಾ. ನಿಮ್ಮ ತಾತನೂ ನಮ್ಮ ಜೊತೆ ಬರ್ಬೋದಾಗಿತ್ತು, ಆದರೆ ಅವ್ರಿಗೆ ಶಾಪಿಂಗ್ ಇಷ್ಟನೇ ಆಗಲ್ಲಮ್ಮ. ಇವತ್ತು ಕೇಳ್ತಾ ಇರೋದೇ ನಂಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ನೀವು ಮನೇಲೇ ಇರ್ರಿ, ನಾನು ಅನಿಕ ಹೋಗಿ ಬಂದ್ಬಿಡ್ತೀವಿ. ಬೇಗ ಬರ್ತೀವಿ, ಇರಿ. ತಾತ, ನೀವು ಮನೇಲೇ ಇರಿ, ಮನೆ ಕಡೆ ಎಲ್ಲ ಹುಷಾರು. ಓಕೆ? ಕೇಳಿಸಾಗಿದ್ರೆ ಏನೇನೋ ಅನಾಹುತಗಳು ಆಗೋಗುತ್ತೆ. ಸೊ ಬಿ ಕೇರ್ಫುಲ್. ಓಕೆ? ಅಯ್ಯೋ, ನಿಮ್ಮ ತಾತನಿಗೆ ಅಷ್ಟು ಗೊತ್ತಾಗಲ್ವೇನಮ್ಮ. ನೀನು ಬಾ, ಬೇಗ ಹೋಗೋಣ, ಟೈಮ್ ಆಗುತ್ತೆ. ಹಾಂ, ಬಾಯ್ ತಾತ. ಏನ್ ಮಾಡ್ಲಿ? ಅನ್ಪೂರ್ಣ ಜೊತೆ ಮಾತಾಡಕ್ಕೆ ಬಿಡ್ತಾ ಇಲ್ವಲ್ಲ ಇವಳು. ಓ ಅಜ್ಜಿ, ನನ್ನ ಫೋನ್ನ ನಾನು ಮರ್ತ್ಬಿಟ್ಟೆ. ನೀವು ಕಾರಲ್ಲಿ ಕೂತಿರಿ, ನಾನು ಹೋಗಿ ಬಂದ್ಬಿಡ್ತೀನಿ. ಬೇಗ ಬಾ. ಹಾ. ಏ ಮುದ್ಕ, ನಾನೀಗ ಆಚೆ ಹೋಗ್ತಿದ್ದೀನಿ ಅಂತ ನೀನು ಯಾರಿಗಾದ್ರೂ ಕಾಲ್ ಮಾಡಿ ವಿಷಯ ತಿಳ್ಸಕ್ ಟ್ರೈ ಮಾಡಿದ್ಯೋ,
ನಿನ್ನ ಹೆಂಡತಿ ಜೊತೆ ನಾನು ಇರ್ತೀನಿ ಅನ್ನೋದು ನೆನಪಿರಲಿ. ನಿನ್ನ ಹೆಂಡತಿ ಜೀವಂತವಾಗಿ ಈ ಮನೆಗೆ ವಾಪಸ್ ಬರಬೇಕು ಅಂದರೆ ನೀನು ಬಾಯಿ ಮುಚ್ಕೊಂಡಿರ್ಬೇಕು. ಅಂಡರ್ಸ್ಟ್ಯಾಂಡ್? ಆಯ್ತಮ್ಮ, ಹಾಗೆ ಆಗಲಿ. ನಾನು ವಿಷಯ ಯಾರ ಹತ್ರ ಹೇಳಲ್ಲ. ಪದೇ ಪದೇ ಅನ್ಪೂರ್ಣಗೆ ಏನಾದ್ರು ಮಾಡ್ತೀನಿ ಮಾತ್ರ ಹೇಳ್ಬೇಡ ಪ್ಲೀಸ್. ಗುಡ್. ಇಷ್ಟು ಭಯ ಇದ್ರೆ ಸಾಕು. ಓ ಭಗವಂತ, ಎಂತ ಶಿಕ್ಷೆ ಕೊಡ್ತಾ ಇದೆಯಪ್ಪ. ಇರೋ ಸತ್ಯ ಯಾರ ಹತ್ರ ಹೇಳಕ್ಕಾಗದೇ ಇರೋ ಹಾಗೆ ಕೈ ಬಾಯಿ ಕಟ್ಟಾಕ್ಬಿಟ್ಟಿಯಲ್ಲ. ಏನು ಮಾಡಲಿ ನಾನು? ಅತ್ತೆಮ್ಮ, ಕಾಪಿ ತಗೊಳ್ಳಿ. ತಿಂಡಿ ರೆಡಿ ಆಗೈತೆ, ಇದು ಕುಡ್ದ್ಬಿಟ್ಟು ಬಂದ್ಬಿಡಿ. ಕೆಲವ್ರಿಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ. ಮತ್ತೆ ಮತ್ತೆ ಬಂದು ಇರಿಟೇಟ್ ಮಾಡ್ತಾನೆ ಇರ್ತಾರೆ. ಅತ್ತೆಮ್ಮ, ಬೇರೆ ವಿಷಯ ಏನೇ ಇರಲಿ, ಆದರೆ ಅದನ್ನ ಊಟ ತಿಂಡಿ ಇಸಿದಾಗೆ ತೋರಿಸ್ಬಾರ್ದು ಅತ್ತೆಮ್ಮ. ನೀವಿಂಗೆ ಊಟ ಬಿಟ್ಟು ಕೂತ್ರೆ ನಿಮ್ಮ ಆರೋಗ್ಯನೇ ಅಲ್ವಾ ಹಾಳಾಗೋದು. ಮೊದಲೇ ನಿಮಗೆ ಶುಗರ್ ಐತೆ, ನೀವು ಮಾತ್ರೆ ತಗೋಬೇಕು. ದಯವಿಟ್ಟು ನನ್ನ ಮಾತು ಕೇಳಿ, ತಿಂಡಿ ತಿನ್ನಿ. ನನಗ್ ಬೇಡ ಅಂದ್ರೆ ಇಲ್ಲಿ ಯಾರಿಗೂ ಅರ್ಥ ಆಗಲ್ವಾ? ಈ ತರ ಕಾಳಜಿ ತೋರ್ಸೋದು, ಆಮೇಲೆ ಕುದ್ಕೆ ಕುಯ್ಯೋದು ಅಂದ್ರೆ ನನಗೆ ಸಿಟ್ಟು ಬರುತ್ತೆ. ಯಾಕೋ ಅತಿ ಆಯ್ತು. ಇನ್ನು ಎಷ್ಟು ದಿನ ಅಂತ ಹೀಗೆ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತಿದ್ಯಾ? ನಾನು ಉಪವಾಸ ಇರ್ಲಿ, ಊಟ ಮಾಡ್ಲಿ, ಅದರಿಂದ ಈ ಮನೇಲಿರೋರ್ಗೆ ಲಾಭ ಆಗ್ಲಿ ನಷ್ಟ ಆಗ್ಲಿ ಏನು? ನಾನು ಉಪವಾಸ ಇರೋದ್ರ ಬಗ್ಗೆ ಕಾಳಜಿ ತೋರ್ಸೋರ್ಗೆ ನಾನ್ ನೊಂದ್ಕೋಬಾರ್ದು ಅಂತ ಅನ್ನಿಸ್ಲೇ ಇಲ್ವಲ್ಲ. ಎಂತ ವಿಪರ್ಯಾಸ. ಅತ್ತೆಮ್ಮ, ನೀವು ನನ್ಗೆ ಏಟ್ ಬೈದ್ರು ನನಗೆ ಬೇಸರ ಇಲ್ಲ. ಆದರೆ ನೀವು ಹಿಂಗೆ ಹೊಟ್ಟೆ ಹಚ್ಕೊಂಡಿದ್ರೆ ಹೆಂಗೆ ಹೇಳಿ? ನಿಮಗೆ ಸಿಟ್ಟಿರೋದು ನನ್ನ ಮ್ಯಾಕೆ, ಅದನ್ನು ನನ್ನ ಮ್ಯಾಕೆ ತೋರಿಸ್ಬೇಕು. ಅದನ್ನ ಬಿಟ್ಟು ನೀವು ಈ ಥರ ಹೊಟ್ಟೆ ಹಚ್ಕೊಂಡಿದ್ದು ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಳಕ್ಕಾಯ್ತಾಯ್ತಾ? ನಿನ್ನ ಈ ಕಾಳಜಿ ಮಾತುಗಳು ನನಗೆ ಬೇಕಾಗಿಲ್ಲ. ನಿನ್ನ ಕಾಲೇಜಿಗೆ ಟೈಮ್ ಆಗಿರ್ಬೇಕು, ಹೊರಡು. ಮಾವಯ್ಯ, ಅತ್ತಮ್ಮ ಹಿಂಗೆ ಹಸ್ಕೊಂಡಿದ್ರೆ ಏನ್ ಮಾಡೋದು? ಏನು ಅಂತ ಹೇಳಮ್ಮ, ನಿಮ್ಮತ್ತೆ ಹಠಾನೆ ಅಂಥದ್ದು. ಯಾರೇನು ಹೇಳಿದ್ರು ಕೇಳಲ್ಲ ಅವಳು. ಎಲ್ಲ ತಯಾರಿ ಆಯ್ತಾ ಮದುಮಕ್ಕಳದು? ಅಪ್ಪ, ಅಪ್ಪ, ಹೇಗಿದೆ ಕಂದ? ನಾನು ಚೆನ್ನಾಗಿದ್ದೀನಪ್ಪ. ಅಮ್ಮ ಹೇಗಿದ್ದಾರೆ? ನನ್ನ ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿರ್ಬೇಕಲ್ವಾ? ಊಟ ತಿಂಡಿ ಮಾಡಿದ್ರ ಇಲ್ವಾ? ಹುಷಾರಾಗಿದ್ದಾರೆ ತಾನೆ?
ನಿಮ್ಮ ಅಮ್ಮನ ಹಠ ಏನು ಹೊಸ್ತ ಹಾಗೆ ಸ್ವಲ್ಪ ಸಿಟ್ಟು ಮಾಡ್ಕೊಂಡಿದ್ದಾಳೆ. ಒಂಥರ ಸಿಂಹಿಣಿ ಥರ ಗರ್ಜಿಸ್ತಾ ಇರ್ತಾಳೆ. ಡೋಂಟ್ ವರಿ ಕಂದ, ಒಂದು 4 ದಿನ ಸರಿ ಹೋಗ್ತಾಳೆ. ನನ್ನ ಕ್ಷಮಿಸ್ಬಿಡಿ ಅಪ್ಪ. ನೀವು ಕಮಲಿ ಮೊದಲಿಂದ ಹೇಳ್ತಾ ಬಂದ್ರು ನಾನು ಹಠ ಸಾಧಿಸ್ತಾನೆ ಬಂದೆ. ಈಗ ನಿಮಗೆ ಒಂದು ಮಾತು ಹೇಳ್ದೆ ಓಡ್ ಬಂದ್ಬಿಟ್ಟೆ. ಇಟ್ಸ್ ಓಕೆ ಕಂದ. ಹಾಳಾಗ್ತಾ ಇದ್ದ ಜೀವನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡಿರೋ ತಪ್ಪು ಖಂಡಿತ ತಪ್ಪಲ್ಲ. ಹಾಗೂ ನೀನು ಅಮ್ಮರ ಮದುವೆ ಆಗಿ ಹೊಸ ಜೀವನ ಶುರು ಮಾಡ್ತಾ ಇದ್ದಾರಲ್ಲ, ಅದು ಇಂಪಾರ್ಟೆಂಟ್. ಏನಪ್ಪ ಮಯ್ಯ, ಅಂತೂ ನನ್ನ ಮಗಳನ್ನ ಓಡಿಸ್ಕೊಂಡು ಬಂದು ಮದುವೆ ಆಗ್ತಿದ್ಯಾ? ಎಲ್ಲ ನಿಮ್ಮ ಆಶೀರ್ವಾದ ಅಲ್ವಾ ಮಾವ? ನೋಡ್ರಿ ರಸ್ನ, ಏನೋ ಓಡ್ ಬರೋದಕ್ಕೆ ನಾನೇ ಐಡಿಯಾ ಕೊಟ್ಟೆ ಅನ್ನೋ ಹಾಗೆ ಮಾತಾಡ್ತಿದ್ದಾನೆ. ಆದ್ರೂ ಮಾವ, ಇದಕ್ಕೆ ನಿಮ್ ಸಪೋರ್ಟ್ ಇದೆ ತಾನೆ? ನನ್ನ ಸಪೋರ್ಟು ಅನ್ನೋದಕ್ಕಿಂತ ನನ್ನ ಸೊಸೆ ಮಾಡಿದ ಧೈರ್ಯ ಇಷ್ಟಕ್ಕೆಲ್ಲ ಕಾರಣ ಆಯ್ತು. ಅಪ್ಪ, ನೀವೊಬ್ಬರೇ ಬಂದಿದ್ದೀರಾ, ಅಣ್ಣ ಕಮಲಿ ಬರಲ್ವಾ? ಅಮ್ಮ ಬರಲ್ಲ ಅಂತ ಗೊತ್ತು, ಆದರೆ ಅಣ್ಣಗೆ ನಾನೇ ಫೋನ್ ಮಾಡಿ ಕರೆದಿದ್ದೀನಿ. ನಿಮ್ಮ ಅಣ್ಣಗೂ ಈ ಮದುವೆ ಇಷ್ಟ ಇಲ್ಲ ಅಂತ ನಿಮಗೂ ಗೊತ್ತಲ್ಲ ಕಂದ. ಹಾಗಾಗಿ ಅವನು ಬರೋದಿಲ್ಲ. ಕಮಲಿ ಖಂಡಿತ ಬರ್ತಾನೆ. ಅಣ್ಣ ಬರಲ್ವಾ? ಇಲ್ಲ ಅಪ್ಪ, ಅಣ್ಣ ಬಂದೇ ಬರ್ತಾನೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಅವನ ತಂಗಿ ನಾನು, ನನ್ನ ಮದುವೆಗೆ ಅವನು ಹೇಗೆ ಬರ್ದೇ ಇರ್ತಾನೆ? ಇಲ್ಲ, ಅಣ್ಣ ಬಂದೇ ಬರ್ತಾನೆ, ಆ ನಂಬಿಕೆ ನಂಗಿದೆ ಅಪ್ಪ. ನಿನ್ನ ನಂಬಿಕೆ ನಿಜ ಆಗಲಿ ಅಂತ ನಾನು ದೇವ್ರು ಕೇಳ್ಕೊತೀನಮ್ಮ. ಅವನು ಬಂದರೆ ನನಗೂ ಸಂತೋಷನೇ. ಆದರೆ ನೋಡು, ಅವನು ಬರಲಿಲ್ಲ ಅಂದರೆ ನೀನು ಮಾತ್ರ ನೊಂದ್ಕೋಬಾರ್ದು. ಓಕೆ? ನಮಸ್ಕಾರ. ನಮಸ್ಕಾರ ಶಾಸ್ತ್ರಿಗಳೇ. ಸಮಯ ತುಂಬಾ ಕಡಿಮೆ ಇದೆ, ಸ್ವಲ್ಪ ಬೇಗ ಶುರು ಮಾಡೋಣವಾ? ಹೌದೌದು, ಬನ್ನಿ 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 ಬನ್ನಿ. ಚಿನ್ನ, ಯೋಚನೆ ಮಾಡಬೇಡ. ಬಾವಾಜಿ ಬಂದೇ ಬರ್ತಾರೆ, ನನಗ ನಂಬಿಕೆ ಇದೆ. ಹೆಚ್ಚಾಗಿ ನನ್ನ ತಂಗಿ ಕಮಲಿ ಅವ್ರನ್ನ ಕರ್ಕೊಂಡು ಬಂದೇ ಬರ್ತಾಳೆ. ಬಾ. ಅಪ್ಪ, ಇಷ್ಟೊತ್ತಾದ್ರೂ ಯಾಕೆ ಅಣ್ಣ ಮತ್ತೆ ಕಮಲಿ ಬಂದಿಲ್ಲ? ರಚನಾ, ನಾನು ಆಗಲೇ ಹೇಳಿದನಮ್ಮ, ನಿಮ್ಮ ಅಣ್ಣ ಬರೋದು ಡೌಟೇ. ಆದರೆ ಕಮಲಿ ಇಷ್ಟೊತ್ತು ಬರಬೇಕಿತ್ತು, ಯಾಕಿನ್ನೂ ಬರಲಿಲ್ಲ ಗೊತ್ತಾಗ್ತಿಲ್ಲ. ಅಂಗಲ್ಧಾರಣೆಗೆ ಸಮಯ ಆಗ್ತಿದೆ, ವಧುವರ ಇಬ್ರು ಹಸೆ ಮನೆ ಮೇಲೆ ಕೂತ್ಕೊಳ್ಳಿ. ಚಿನ್ನ, ರಚ್ಚು, ಹೋಗಿ ಕೂತ್ಕೋ. ದೇವರೇ, ಬಾವಾಜಿ ಏನಾದರೂ ಮದುವೆಗೆ ಬರದೆ ಹೋದ್ರೆ ನನ್ನ ಚಿನ್ನಾಗೆ ತುಂಬ ನೋವಾಗುತ್ತೆ. ದಯವಿಟ್ಟು ಅವಳನ್ನು ನೋಯಿಸ್ಬೇಡ. ಬಾವಾಜಿ ಕಮಲಿ ಜೊತೆಗೆ ಅತ್ತೇನು ಬರೋ ಹಾಗೆ ಮಾಡ್ಬಿಡಪ್ಪ. ಅಂಗಲ್ಧಾರಣೆಗೆ ಸಮಯ ಆಗ್ತಾ ಇದೆ, ಕೂತ್ಕೊಳ್ಳಮ್ಮ. ಪುರೋಹಿತ್ರೆ, ತುಂಬಾ ಮುಖ್ಯವಾದವ್ರು ಬರಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಪ್ಲೀಸ್. ರಚ್ಚು, ಋಷಿಗೆ ಕಮಲಿಗೆ ಕಾಯ್ತಾ ಮುಹೂರ್ತ ತಪ್ಪಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಪ್ಲೀಸ್. ನಾನು ಅಷ್ಟು ಕರೆದ ಮೇಲೂ ಅಣ್ಣ ಹೇಗೆ ಬರ್ದೇ ಇರ್ತಾನೆ? ಅವನಿಗೂ ನನ್ನ ಮೇಲೆ ಅಷ್ಟೊಂದು ಕೋಪ ಬಂದಿದ್ಯಾ? ಚಿನ್ನ, ಅರೆ, ಋಷಿ ಬಂದ.